ಕನ್ನಡ ಜಾಣೆಯರ ನಮಸ್ಕಾರ. ಇವತ್ತು ಮಂಡ್ಯದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ನಾನು ಸಹ ಬಂದಿದ್ದೀನಿ. ಸಹಜವಾಗಿ ನಮಗೆಲ್ಲ ಪುಸ್ತಕದ ಬಗ್ಗೆ ಆಸಕ್ತಿ. ನಾನು ತೊಗೊಂಡಂಥ ಹಲವಾರು ಪುಸ್ತಕಗಳಲ್ಲಿ ವಿಶೇಷ ಪುಸ್ತಕ, ಭಾಳ ವಿಶೇಷವಾದ ಪುಸ್ತಕ ಅಂದರೆ ಗಾಂಧಿ ಅಂತಕ. ನೋಡಿ, ಧೀರೇಂದ್ರ ಜಾ ಅಂತ ಹೇಳಿ ಬರೆದಿರೋದು. ನಮ್ಮ ಕನ್ನಡಕ್ಕೆ ಎ ನಾರಾಯಣ ಅವರು ಮನೋಜ್ ಕುಮಾರ್ ಗುದ್ದಿ ಅಂತೇಳಿ ಇಬ್ಬರು ಅನುವಾದ ಮಾಡಿದ್ದಾರೆ. ಎ ನಾರಾಯಣ ಅಂದರೆ ನಮಗೆ ಪ್ರಜಾವಾಣಿದ ಅಂಕಣ ಬರೀತಾರಲ್ಲ ಅವರು, ನಾರಾಯಣ ಅವರು. ಇದು ಯಾಕೆ ವಿಶೇಷ ಅಂದರೆ, ಕೆಲವರು ಹೇಳ್ತಾರೆ ಗಾಂಧೀಜಿಯನ್ನು ಗೂಡ್ಸೆ ಯಾಕೆ ಕೊಂದ, ಹಿಂಗೆಲ್ಲ ತಂತ್ರಗಳು ಮಾಡಿದರು, RSS ಇದರಲ್ಲಿ ಭಾಗವಹಿಸುತ್ತಾ ಇಲ್ವಾ. ಭಾಳ ಜನ ಹೇಳ್ತಾರೆ RSS ಅವ್ರು ಗೊತ್ತಲ್ಲ ನಿಮಗೆ, ಏನಾರ ಸಮಾಜ ಬಾಹಿರ ಕೆಲಸ ಮಾಡಿದ ತಕ್ಷಣ ನಮ್ಮನ್ನಲ್ಲ ಅಂತ ಹೇಳ್ಬಿಡ್ತಾರೆ. ಎಲ್ಲದಕ್ಕೂ ಬಳಸ್ಕೋತಾರೆ, ಮಾಡಬಾರ್ದು ಮಾಡಿದ್ರೆ ನಮ್ಮನ್ನಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಅವರೆಲ್ಲರೂ ಹೇಳ್ತಾರೆ ಗೂಡ್ಸೆ RSS ಇದ್ನೋ ಇಲ್ವೋ. ಸಾವರ್ಕರ್ಗೂ ಗಾಂಧಿ ಕೊಲೆಗೂ ಏನು ನಂಟು, ಗಾಂಧೀಜಿನ ನಿಜವಾಗ್ಲೂ ಯಾಕೆ ಕೊಂದ, ಯಾಕೆಂದರೆ ಭಾರತವನ್ನು ಗಾಂಧಿ ಬೇರೆ ಮಾಡಿಬಿಟ್ರು, ಆ ಕಾರಣಕ್ಕೆ ಏನಾರು ಕೊಂದುಬಿಟ್ರ ಹೇಳ್ತಾರಲ್ಲ ಕತೆ, ಗಾಂಧಿನೇ ಬೇರೆ ಮಾಡ್ರು ಅಂತ ಇಲ್ವಾ. ಮತ್ತು ಭಾಳ ಜನಕ್ಕೆ ಗೊತ್ತಿಲ್ಲ, ಗಾಂಧಿನ ಕೊಲ್ಲಿಕ್ಕೆ ಗೂಡ್ಸೆ ಎಲ್ಲ ಪ್ರಯತ್ನ ಪಟ್ಟು, ಅಂದರೆ ಸಂಚು ಉರದೇ ಆದ್ರೂ ಆ ಬಲಿಪಶುದೆಲ್ಲ ಅರಕೆಯ ಕುರಿ ಗೂಡ್ಸೆ ಹಾಕಲ್ಲ ಇಟ್ಟು, ಅದು ಬೇರೆ, ಆ ಬೇರೆ ಯಾರಾಗಿದ್ರು ಅದನ್ನು ಭಾಳ ಪ್ರಮುಖವಾಗಿ ನೋಡಬೇಕು. ಇದೆಲ್ಲ ಇದ್ರ ಸಿಗುತ್ತೆ. ಮೊದಲನೇದಾಗಿ ತಿಳ್ಕೊಳ್ಳಿ, ಗೂಡ್ಸೆ ಗಾಂಧಿ ಅನುಯಾಯಿ ಆಗಿದ್ದ. ನಂಬ್ತೀರಾ ನೀವು? ಖಂಡಿತ ಗಾಂಧೀಜಿ ಅನುಯಾಯಿ ಆಗಿದ್ದ. ಗಾಂಧೀಜಿಯವರು ಮಾಡಿದಂಥ ಅಸಹಕಾರ ಚಳುವಳಿ ಏನಿದೆಯಲ್ಲ, ಅಸಹಕಾರ ಚಳುವಳಿಗಳಲ್ಲಿ ಭಾಷಣ ಮಾಡ್ತಿದ್ದ. ಚಿಕ್ಕ ಹುಡುಗ ಅವನು, ಆವಾಗಲೇ ಭಾಷಣಗಳು ಮಾಡ್ತಾ ಇದ್ದ. ಆಯ್ತಾ, ಗಾಂಧೀಜಿಯವರ ಅಸಹಕಾರ ಚಳುವಳಿ ಪರವಾಗಿ ಜನಗಳ ಸಂಘಟಿಸ್ತಾ ಇದ್ದ, ಭಾಷಣ ಮಾಡ್ತಿದ್ದ. ಅಂಥ ಒಬ್ಬ ಗೂಡ್ಸೆ ಗಾಂಧಿ ಕೊಲ್ಲ ಮಟ್ಟಕ್ಕೆ ಹೆಂಗೆ ಹೋದ ಅಂದರೆ, ರತ್ನಗಿರಿಯಲ್ಲಿ ಸಾವರ್ಕರ್ ಇರ್ತಾರಲ್ಲ, ರತ್ನಗಿರಿಯಲ್ಲಿ ಇಲ್ಲಿ ಸಾವರ್ಕರ್ ಸಂಬಂಧಪಟ್ಟ ಆ ಸಂಪರ್ಕಕ್ಕೆ ಬಂದಾಗ ಸಂಪೂರ್ಣ ಬದಲಾಗ್ತಾನಾತ. ಸಂಪೂರ್ಣ ಮೈಂಡ್ ವಾಶ್ ಮಾಡ್ತಾರೆ. ಚಿಕ್ಕ ಹುಡುಗ ನಾಥೂರಾಮ್ ಗೂಡ್ಸೆಯನ್ನು ಮೈಂಡ್ ವಾಶ್ ಮಾಡಿ ನಾಥೂರಾಮ್ ಗೂಡ್ಸೆ ಎತ್ಕಟ್ಟದು ಈ ಗಾಂಧೀಜಿ ಬಗ್ಗೆ. ಮತ್ತು ಜನಜೀವ ಅಂದರೆ ಜೀವಗಳ ಬಗ್ಗೆ ದ್ವೇಷ ಬರಲಿಕ್ಕೆ ಕಾರಣ ಸಾವರ್ಕರೇ ಮಾಡಿದ್ದು. ಮತ್ತು ಭಾಳ ಪ್ರಮುಖವಾಗಿ ಗಾಂಧೀಜಿಯನ್ನು ಗೂಡ್ಸೆ ಎಲ್ಲ ಕೊಲ್ಲಬೇಕು ಅಂತಿತ್ತು. ಸಂಚು ಉರಿದೇನೆ ಬಲಿಪಶು ಅವರು. ನಾನು ಬೇಕಾದ್ರೆ ಒಂದೆರಡು ಓದ್ಬಿಟ್ಟು ಹೇಳ್ತೀನಿ. ಮತ್ತು RSS ನಂಟಿತ್ತಾ ಇಲ್ವೋ, ಈಗ ಒಂದು ಸುಮ್ಮನೆ ನೀನು ಒಂದು ಸ್ವಲ್ಪ ಓದ್ತೀನಿ ನೋಡಿ. ಪುಣೆ ಜುಲೈನಲ್ಲಿ ಶಿವಾಜಿ ಮಂದಿರದಲ್ಲಿ, ಮಹಾರಾಷ್ಟ್ರದಲ್ಲಿ ಜುಲೈನ ಶಿವಾಜಿ ಮಂದಿರದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆಯನ್ನು ಅಪ್ಟೆ ವಹಿಸಿದ್ದರು ಮತ್ತು ಅದೇ ಸಭೆಯಲ್ಲಿ ಗೂಡ್ಸೆ ಭಾಷಣ ಮಾಡಿದ್ದ. ಹಿಂದೂ ರಾಜ್ಯ ಸ್ಥಾಪನೆಗೆ ಗಾಂಧೀಜಿ ಮತ್ತು ನೆಹರು ಮುಳ್ಳಾಗಿದ್ದಾರೆ, ಆದ್ದರಿಂದ ಅವರನ್ನು ಕಿತ್ತೊಗೆಯಬೇಕು ಎಂದು ಸಭೆಯಲ್ಲಿ RSS ಸ್ವಯಂ ಸೇವಕರು ಮಾತನಾಡಿಕೊಳ್ಳುತ್ತಿದ್ದರು. ಏನೇಳಿ, RSS ಸ್ವಯಂ ಸೇವಕರು ಮಾತನಾಡಿಕೊಳ್ಳುತ್ತಿದ್ದರು ಎಂದು ಗೂಡ್ಸೆ ಹೇಳಿದ್ದ ಎಂಬುದಾಗಿ ಕಾನಿಟ್ಕರ್ ದಾಖಲಿಸಿದ್ದಾರೆ. ಸಭೆಯಲ್ಲಿ ನಡೆದ ಚರ್ಚೆಯನ್ನು ತಾವೇ ಸ್ವತಃ ಕೇಳಿಸಿಕೊಂಡ ಕಾನಿಟ್ಕರ್ ಅವರು ಈ ಕುರಿತು ಅಂದಿನ ಬಾಂಬೆ ಪ್ರಾಂತ್ಯದ ಮುಖ್ಯಮಂತ್ರಿಯಾಗಿದ್ದ BG ಖೇರ್ ಅವರಿಗೆ ಪತ್ರದ ಮೂಲಕ 1947ರ ಜುಲೈ 23ರಂದು, ಅಂದರೆ ಗಾಂಧಿ ಹತ್ಯೆ ನಡೆಯುವ 6 ತಿಂಗಳ ಮುಂಚೆ ತಿಳಿಸಿದ್ದರು. ಅಷ್ಟೇ ಅಲ್ಲ, ನಾಥೂರಾಮ್ ಗೂಡ್ಸೆ ಆರ್ಥಿಕವಾಗಿ ಭಾಳ ಕಷ್ಟ ಇತ್ತು, ಜೀವನ ಮಾಡೋದು ಕಷ್ಟ ಇತ್ತು. ಅದಕ್ಕೆ RSSನ ಒಬ್ಬರ ಪ್ರಚಾರಕರೊಬ್ಬರು, ಇವನು ಗೂಡ್ಸೆ ಟೈಲರಿಂಗ್ ಕಲ್ತಿರ್ತಾನೆ ಜೀವನೋಪಯೋಗಕ್ಕೆ. ಇನ್ನೂ ಮಜಾ ಗೊತ್ತಾ, ಒಬ್ಬ ಕ್ರಿಶ್ಚಿಯನ್ ಹತ್ರ ಕಲ್ತಿರ್ತಾನೆ ಟೈಲರಿಂಗ್ ಮಿಷನ್ ಕೊಡಿಸೋದು ಕ್ರಿಶ್ಚಿಯನ್ ಮಿಷನರಿಗಳ ಕೊಡಿಸಿರ್ತಾರೆ. ಇವನು ಜೀವನೋಪಯೋಗಕ್ಕೋಸ್ಕರ RSS ಚಡ್ಡಿ ಹೊಲ್ಸ್ಕೊತಿದ್ರಲ್ಲ, ಗೊತ್ತಲ್ಲ, ನಾವೆಲ್ಲ ಚಡ್ಡಿ ಕರಿತಾ ಇರ್ತೀವಲ್ಲ, RSS ಚಡ್ಡಿಯನ್ನು ಹೊಲ್ಸ್ಕೊತಿದ್ದು ಇದೇ ನಾಥೂರಾಮ್ ಗೂಡ್ಸೆ ಹತ್ರ. ಅದೆಲ್ಲ ಅವನಿಗೆ ಕೊಡಬೇಕು ಜೀವನ ನಡೆಯೋಕ್ಕೋಸ್ಕರ ಅಂತ ಹೇಳ್ತಾರೆ. ಅವನ ಹತ್ರ ಹೊಲ್ಸ್ಕೊತಾ ಇರ್ತಾರೆ, RSS ಚಡ್ಡಿ ಹೊಲ್ಸ್ಕೊತಾ ಇರ್ತಾನೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಭಾಳ ಪ್ರಮುಖವಾಗಿ ಗಾಂಧಿಯನ್ನು ಕೊಲ್ಲಿಕ್ಕೆ ಗೂಡ್ಸೆ ಅಲ್ಲ, ಒಂದು ಅರಕೆಯ ಕುರಿಯನ್ನು ಮಾಡುತ್ತಾರೆ. ಅದನ್ನು ಯಾರು ಬೇಕಾದ್ರೆ ನೋಡೋಣ, ನೋಡಿ ಹೇಳ್ತೀನಿ ಬೇಕಾದ್ರೆ. ಗಾಂಧೀಜಿಯನ್ನು ಯಾರು ಕೊಲೆ ಮಾಡಬೇಕು ಎಂಬ ಪ್ರಶ್ನೆ ಬಂದಾಗ ಅದನ್ನು ತಕ್ಷಣ ಪರಿಹರಿಸಿದವನು ಕರ್ಕರೆ. ಕಳೆದ ಕೆಲವು ವಾರಗಳಿಂದ ಕುಟುಂಬದಿಂದ ಬೇರ್ಪಟ್ಟು ತನ್ನೊಂದಿಗೆ ಇದ್ದ ಹಾಗೂ ತಾನು ಹೇಳಿದ ಯಾವುದೇ ಧೈರ್ಯಶಾಲಿ ಕೆಲಸಗಳನ್ನು ಮಾಡಲು ಸಿದ್ಧನಿದ್ದ ನಿರಾಶ್ರಿತ ಯುವಕನೊಬ್ಬನನ್ನು, ಅಂದರೆ ಪಾಕಿಸ್ತಾನ ಇಂಡಿಯಾ ಬೇರೆ ಆಗಿರುತ್ತಲ್ಲ, ಪಾಕಿಸ್ತಾನದಲ್ಲಿ ಅಲ್ಲಿಯವರು ಹಿಂದೂಗಳು ಇಲ್ಲಿ ಬರ್ತಾರೆ, ಇಲ್ಲಿಯವರು ಮುಸ್ಲಿಂ ಹೋಗ್ತಾ ಇರ್ಬೇಕಾರೆ ಆ ನಿರಾಶ್ರಿತರಲ್ಲ ಯುವಕನೊಬ್ಬನನ್ನು ಗೂಡ್ಸೆ ಮತ್ತು ಅಪ್ಟೆಗೆ ಕರ್ಕರೆ ಪರಿಚಯಿಸಿದ್ದ. ಅದಾದ ಬಳಿಕ ಕೊಠಡಿಯಿಂದ ಹೊರಬಂದು ಯಾವುದೋ ಹೋಟೆಲ್ನಲ್ಲಿ ಕುಳಿತಿದ್ದ ಮದನ್ಲಾಲ್ ಪಹ್ವಾನ್ ಅಂದರೆ ಈ ನಿರಾಶ್ರಿತ ಹುಡುಗ, ಅಪ್ಟೆ ಮತ್ತು ಗೂಡ್ಸೆ ಇದ್ದ ಕೊಠಡಿಗೆ ಕರೆದೊಯ್ದು ಈತನೇ ನಾನು ಹೇಳಿದ ನಿರಾಶ್ರಿತ ಯುವಕ ಮದನ್ಲಾಲ್ ಎಂದು ಪರಿಚಯಿಸಿದ ಎಂದು ಕರ್ಕರೆ ಹೇಳಿದ. ನಂತರ ಗೂಡ್ಸೆ ಅಂತಿಮ ತೀರ್ಮಾನದೆಡೆಗೆ ಹೆಜ್ಜೆ ಇಟ್ಟ. ಅಂದರೆ ಈ ಹುಡುಗನ ವಯಸ್ಸು ಎಷ್ಟು ಗೊತ್ತಾ ನಿಮಗೆ? 19 ವರ್ಷ ರೀ, ಯುವಕ ಅಲ್ಲ ರೀ.
ಚಿಕ್ಕ ಹುಡುಗ 19 ವರ್ಷ ಹುಡುಗರಿಗೆ ಏನ್ ಬೇಕೋ ತಲೆ ಕೆಡಿಸ್ಬೋತಾನೆ. ಇವತ್ತು ಅದೇ ತಾನೇ ಹೇಳ್ತಾ ಇರೋದು. ಸುಮ್ಮನೆ ಅಲ್ಲೇನೋ ದನ ಸಾಯಿಸ್ತಾರೋ ಅಂತ ಹೇಳೋದು, ಇನ್ನೇನೋ ಕತೆ ಹೊಡೋದು, ದ್ವೇಷ ಹಾಕ್ಸೋದು. ಚಿಕ್ಕ ಮಕ್ಕಳಿಗೆ 19 ವರ್ಷ ಹುಡುಗನ್ನ ಗಾಂಧೀಜಿಯ ಕೊಲ್ಲಿಕ್ಕೆ ಸಂಚಿಗೆ ಬಳಸ್ಕೊಳಕ್ ನೋಡ್ತಾರೆ ಅಂದ್ರೆ ಎಂಥ ನೀಚರಿರ್ಬೋದು ಲೆಕ್ಕ ಹಾಕೊಳ್ಳಿ, ಎಂಥ ನೀಚರು. ಅದಾಗಲ್ಲ ಅನ್ನೋ ಕಾರಣಕ್ಕೆ ಇವನೇ ಅನಿವಾರ್ಯವಾಗಿ ಇಳಿಬೇಕಾದ ವಿನಃ ಮತ್ತೆ ಇನ್ನೂ ಮಜಾ ಗೊತ್ತಾ, ಈ ಹುಡುಗ ಒಂದು ಲವ್ ಸ್ಟೋರಿ ಇದೆ ರೀ. ಈ ಈ ಈ ಪುಸ್ತಕದಲ್ಲಿ 3 ಲವ್ ಸ್ಟೋರಿಗಳಿದಾವೆ ನೋಡಿ. ಗಾಂಧಿ ಅಂತ ಕತೆ ಹೇಳಿದ್ನಲ್ಲ, 3 ಲವ್ ಸ್ಟೋರಿಗಳಿದಾವೆ. ಈ ಪೊಫ್ಫ ಇದಾನಲ್ಲ, ಇವನು ಮಹಾರಾಷ್ಟ್ರದ ಒಬ್ಬ ಲೈಂಗಿಕ ಕಾರ್ಯಕರ್ತೆಯ ಮಗಳನ್ನ ಲವ್ ಮಾಡ್ತಾ ಇರ್ತಾನೆ. ಇಬ್ರು ತುಂಬಾ ಇಷ್ಟಪಟ್ಟಿರ್ತಾರೆ. ಅರ್ಥ ಮಾಡ್ಕೊಳ್ಳಿ, ಇಂಥ ಒಂದು ಹಲವಾರು ಜೀವ ವಿರೋಧಿ ಕೆಲಸ ಮಾಡಿದಂಥವ್ರು ಇದು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಮತ್ತೆ ಇಷ್ಟೆಲ್ಲ ಆಯ್ತು, ಗಾಂಧಿ ಅಂತಕರಿಗೆ ಶಿಕ್ಷೆ ಆಯ್ತು ಅಂತೀವಿ. ಕೆಲವರು ಸಾವರ್ಕರ್ ಇಲ್ಲ ಅಂತಾರೆ, ಒಂದು ಸಾವರ್ಕರ್ ಫೋಟೋ ತೊಗೊಂಡು ಸಂಸತ್ತಲ್ಲಿ ಹಾಕ್ತಾರೆ, ಇಷ್ಟೆಲ್ಲ ಆಗ್ತಾರಲ್ವಾ. ಆದ್ರೆ ನಿಜವಾಗ್ಲೂ ತನಿಖೆ ನಡೆದಿಲ್ಲ ಸರಿಯಾಗಿ. ತನಿಖೆ ನಡೆದಿದ್ರೆ ಮೊದಲು ನೇಣಾಗ್ತಿದ್ದು ಇದೇ ಸಾವರ್ಕರ್ ನೇಣಾಗ್ತಾ ಇದೆ. ಅವತ್ತು ಎಷ್ಟು ಕುತಂತ್ರಗಳು ಕೆಲಸ ಮಾಡ್ತೋ, ಏನ್ ಕೆಲಸ ಮಾಡ್ತೋ ಗೊತ್ತಿಲ್ಲ. ಗಾಂಧೀಜಿ ಹತ್ಯೆ ತನಿಖೆನೇ ಸರಿಯಾಗಿ ಆಗ್ಲಿಲ್ಲ. ಅದು ಗೊತ್ತಾಗಬೇಕು ಅಂದ್ರೆ ಇದನ್ನ ಸಮಾಧಾನ ಕುತ್ಕೊಂಡು ಓದಿ. ಖಂಡಿತ ವಿಶೇಷ ಪುಸ್ತಕ. ನಿಮ್ಗೆ ಕುತೂಹಲಕಾರೋ ಸಹ ಗಾಂಧಿ ಹತ್ಯೆ, ಅದರ ಒಳಸುಳಿಗಳು, ಆ ಮನಸ್ಥಿತಿಗಳು ಹೆಂಗಿತ್ತು, ಹೆಂಗೆ ಪ್ಲಾನ್ ಮಾಡಿದ್ರು, ಏನ್ ಕತೆ ಎಲ್ಲೂ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ. ನಾವು ಇಂಥವನ್ನೆಲ್ಲ ಓದಿದ್ರೆ ಮಾತ್ರ ನಾವು ಗಾಂಧಿನಾಗ್ಲಿ ದೇಶನಾಗ್ಲಿ ನಾವು ಯಾಕೆ ಇವತ್ತು ಜೀವಪರವಾಗಿ ಕೆಲಸ ಮಾಡಬೇಕು, ಈ ಕೋಮುವಾದ ಮತ್ತು ವಿರೋಧಿಸ್ತೀವಿ, ಅದೆಲ್ಲ ಅರ್ಥ ಆಗುತ್ತೆ ನಿಮಗೆ. ದಯವಿಟ್ಟು ಜನ ಇದನ್ನ ತಗೊಂಡು ಓದಿ ಅಂತ ನಾನು ಕೇಳ್ತೀನಿ. ಮತ್ತೆ ಇದನ್ನು ಸಹ ಆಡಿಯೋ ಮಾಡಿದ್ವಿ, ಕೇಳಿಸ್ಕೋಬಹುದು. ಅನಿಕೇತನ ಅನ್ನೋ ಒಂದು ನಮ್ಮ ಯೂಟ್ಯೂಬ್ ಚಾನಲ್, ಅನಿಕೇತನ ಯೂಟ್ಯೂಬ್ ಚಾನಲ್ ಇದನ್ನು ಸಹ ಆಡಿಯೋ ಬುಕ್ ಮಾಡಿದ್ದೀವಿ. ವಾಯ್ಸಲ್ಲಿ ಕೇಳಿಸ್ಕೋಬಹುದು. ಟ್ರಾವೆಲ್ ಮಾಡ್ರು ಅದನ್ನು ಸಹ ಕೇಳಿಸ್ಕೋಬಹುದು. ಚರ್ಚೆನೂ ಮಾಡಿದ್ದಾರೆ. ಇನ್ನೂ ಭಾಳ ನಿಮಗೆ ವಿಸ್ಮೃತವಾಗಿ ವಿಚಾರಗಳು ತಿಳಿಯುತ್ತೆ. ಓದಕ್ಕೆ ಆಸಕ್ತಿ ಕಮ್ಮಿ ಇದ್ದವರು ಕೆಲವರು ಹೇಳ್ತಾರೆ 2 ಪುಟ ಓದ್ರೆ ನಿದ್ದೆ ಬರುತ್ತೆ ಅಂಥವ್ರು ಬೇಕಾದ್ರೆ ಟ್ರಾವೆಲ್ ಮಾಡುವಾಗ ನಿದ್ದೆ ಬರದೇ ಇರಲಿಕ್ಕೆ ಆಡಿಯೋ ಕೇಳಿಸ್ಕೊಳ್ಳಿ. ಅನಿಕೇತನ ಯೂಟ್ಯೂಬ್ ಚಾನಲ್ನ ಸಂಪರ್ಕ ಮಾಡಿ ಅಲ್ಲಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಮಾತು ಮುಗಿಸ್ತೀನಿ ನೋಡಿ. ಗಾಂಧಿ ಅಂತಕ.